ಆತ್ಮೀಯ ವಿದ್ಯಾರ್ಥಿಗಳೇ, ಬಿ ಎ ಪ್ರಥಮ ಸೆಮಿಸ್ಟ್ರಿನ ಯೂನಿಟ್ ನಂಬರ್ 2 ಕಾನ್ಸೆಪ್ಟ್ ಇನ್ ಪೊಲಿಟಿಕಲ್ ಸೈನ್ಸ್ ಅದರೊಳಗಡೆ ಚಾಪ್ಟರ್ ಫಸ್ಟಲ್ಲಿ ಲಿಬರ್ಟಿ ಆ್ಯಂಡ್ ಇಕ್ವಾಲಿಟಿ, ಮೀನಿಂಗ್, ನೇಚರ್, ಸಿಗ್ನಿಫಿಕೆನ್ಸ್ ಆ್ಯಂಡ್ ಡೈಮೆನ್ಷನ್ ಆ್ಯಂಡ್ ಸೇಫ್ ಗಾರ್ಡ್ ಆಫ್ ದಿ ಲಿಬರ್ಟಿ. ಸ್ವಾತಂತ್ರ್ಯ, ಸಮಾನತೆ, ಅರ್ಥ, ಸ್ವರೂಪ, ಗುಣಲಕ್ಷಣಗಳು ಮತ್ತು ವಿವಿಧ ಆಯಾಮಗಳು, ಹಾಗೆ ಸ್ವಾತಂತ್ರ್ಯದ ಸಂರಕ್ಷಣೆ. ಹಾಗಾದರೆ ಸ್ವಾತಂತ್ರ್ಯ ಎಂಬ ಪದ ನಾವು ಫ್ರೆಂಚ್ ವರ್ಡಿನ ಲೈಬರ್ ಎಂಬ ಪದದಿಂದ ಆಯ್ಕೆ ಮಾಡಲಾಗಿದೆ. ಲೈಬರ್ ಅಂತಂದರೆ ಮುಕ್ತಗೊಳಿಸು, ಬಿಡುಗಡೆಗೊಳಿಸು ಅಂತ. ಸೊ ಇನ್ನು ಆಕ್ಸ್ಫರ್ಡ್ ಡಿಕ್ಷನರಿ ಪ್ರಕಾರವಾಗಿ ಈ ಲಿಬರ್ಟಿ ಅನ್ನುವಂಥ ಪದ ಫ್ರೀಡಮ್ ಆರ್ ರಿಲೀಸ್ ಫ್ರಮ್ ಸ್ಲೇವರಿ, ಇಂಪ್ರಿಸ್ಮೆಂಟ್, ಕ್ಯಾಪ್ಟಿವಿಟಿ, ಸೆರೆಯಾಳನ್ನು ಬಿಡುಗಡೆಗೊಳಿಸು, ಬಂಧಿತನನ್ನು ಹೊರಗಡೆ ತೆಗೆದುಕೊಂಡು ಬಾ. ಆಲ್ಸೋ ಇಟ್ ಈಸ್ ಕಾಲ್ಡ್ ಇಂಡಿಪೆಂಡೆನ್ಸ್, ಆಟೋನಮಿ, ಸಾವರ್ನಿಟಿ, ಸೆಲ್ಫ್ ರೂಲ್, ಸೆಲ್ಫ್ ಡಿಟರ್ಮಿನೇಷನ್, ಸೆಲ್ಫ್ ಗೌರ್ಮೆಂಟ್ ಎಂಬುದಾಗಿ ಸಹ ಕರೆಯಲಾಗುತ್ತೆ. ಸ್ವಯಮಾಡಳಿತ, ಸ್ವರಾಜ್ಯ, ಸ್ವಾಯತ್ತತೆ, ಸಾರ್ವಭೌಮತೆ ಮತ್ತು ಸ್ವತಂತ್ರ ಎಂಬ ಇತರೆ ಅರ್ಥವನ್ನು ಸಹ ಈ ಒಂದು ಪದ ಒಳಗೊಂಡಿದೆ. ಹಾಗಾದರೆ ಸ್ವಾತಂತ್ರ್ಯದ ಪರಿಕಲ್ಪನೆ ರಾಜಕೀಯ ತತ್ವಶಾಸ್ತ್ರದಲ್ಲಿ ಒಂದು ಪ್ರಮುಖವಾಗಿರುವಂಥ ಘಟ್ಟವನ್ನು ಸೂಚಿಸುತ್ತೆ. ಇದು ಉದಾರವಾದದ ಒಂದು ವಿಶಿಷ್ಟ ತತ್ವ. ಇಟ್ ಇಸ್ ಅನ್ ಸ್ಪೆಷಲ್ ಪ್ರಿನ್ಸಿಪಲ್ ಆಫ್ ದಿ ಲಿಬರಲಿಸಮ್. ಯಾಕಂದರೆ ಉದಾರವಾದ ಎಲ್ಲ ಪ್ರತಿಪಾದಕರು ವ್ಯಕ್ತಿಗೆ ವೈಯಕ್ತಿಕವಾದ ಸ್ವಾತಂತ್ರ್ಯ ಕೊಡಬೇಕು ಎಂಬುದಾಗಿ ಜಾನ್ ಲಾಕ್, ಜೆ ರೂಸೋ ಈ ಥರ ವ್ಯಕ್ತಿಗಳು ಇದನ್ನು ಪ್ರತಿಪಾದಿಸಿದ್ದಾರೆ. ನಿರಂಕುಶವಾದವಾಗಲಿ, ಸರ್ವಾಧಿಕಾರವಾಗಲಿ ಅಥವಾ ಗುಲಾಮಗಿರಿಯ ಬಗ್ಗೆ ಪ್ರತಿಪಾದನೆ ಮಾಡಿದ ಚಿಂತಕರು ಸಹ ಸ್ವಾತಂತ್ರ್ಯ ಅವಶ್ಯಕ ಎಂಬುದಾಗಿ ತಿಳಿಸಿದ್ದಾರೆ. ಹಾಗಾದರೆ ಸ್ವಾತಂತ್ರ್ಯವನ್ನು ಹೇಗೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ವೇ ಯಾವುದಂತಂದರೆ, ಯಾವಾಗಲೂ ಸಮಾಜದಲ್ಲಿ ವಿಶೇಷ ಸವಲತ್ತು ಪಡೆದಂಥ ವರ್ಗಗಳಿರ್ತವೆ. ಅವರನ್ನು ಬಂಡವಾಳಶಾಹಿ ವರ್ಗ, ಶ್ರೀಮಂತ ವರ್ಗ, ನಂತರವಾಗಿ ಆರ್ಥಿಕವಾಗಿ ಸಬಲರು, ಜಮೀನ್ದಾರರು ಮತ್ತು ಎಲ್ಲ ಕಾಲದಲ್ಲಿರುವಂತಹ ಭೂಮಾಲೀಕರು ಅಥವಾ ಒಡೆಯರು, ಅರಸೊತ್ತಿಗೆ, ಇವರು ಪಡೆದಂತಹ ಸವಲತ್ತುಗಳು, ಇವರು ಅನುಭವಿಸುವಂತಹ ಎಲ್ಲ ರೀತಿಯಂತಹ ಅವಕಾಶಗಳು ಸಾಧಾರಣ ಜನರಿಗೂ ಸಿಗ್ತಾ ಇರೋದಿಲ್ಲ. ಹಾಗಾಗಿಯೇ ಸ್ವಾತಂತ್ರ್ಯವು ಯಾವಾಗಲೂ ನಿರಂಕುಶ ಪ್ರಭುತ್ವ, ವಿದೇಶಿ ದಬ್ಬಾಳಿಕೆ ವಿರುದ್ಧವಾಗಿ ಕ್ರಾಂತಿಕಾರಿ ಹೋರಾಟವನ್ನು ಆರಂಭಿಸಿದೆ. ಭಾರತ ದೇಶದಲ್ಲಿ 1947ರಲ್ಲಿ ನಡೆದಂಥ ಸ್ವಾತಂತ್ರ್ಯ ಸಂಗ್ರಾಮ ಸಹ ಬ್ರಿಟಿಷರ ಆಳ್ವಿಕೆ, ದಬ್ಬಾಳಿಕೆಯನ್ನು ಖಂಡಿಸಿ ನಮಗೆ ಸ್ವರಾಜ್ಯ ಅಥವಾ ನಮ್ಮ ರಾಷ್ಟ್ರವನ್ನು ನಾವೇ ಆಳಿಕೊಳ್ಬೇಕು ಎಂಬುದಾಗಿ ಅಲ್ಲಿ ಕರೆಯಲ್ಪಟ್ಟು ಮತ್ತು ಹೋರಾಟವನ್ನು ಮಾಡಿದರು. ಹಾಗಾದರೆ ಈ ಸ್ವಾತಂತ್ರ್ಯದ ಹೋರಾಟದ ಪ್ರತಿಪಾದಕರು ಸಮಾನತೆಯ ತತ್ವದಿಂದ ಆರಂಭಿಸ್ತಾರೆ. ಯಾರು ಸಮಾಜದಲ್ಲಿ ಮತ್ತು ರಾಜ್ಯದಲ್ಲಿ ತುಳಿತಕ್ಕೆ ಒಳಗಾದಂಥ ವರ್ಗವಿದೆಯೋ, ದಬ್ಬಾಳಿಕೆಗೆ ಒಳಗಾಗಲ್ಪಟ್ಟಂತಹ ಸಮಾಜಗಳಿರುತ್ತವೋ, ಅವು ರೈತ ದಂಗೆಗಳು, ಕಾರ್ಮಿಕ ದಂಗೆಗಳು, ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟಗಳು, ಇತರೆ ಎಲ್ಲ ಹೋರಾಟಗಳು ಸಹ ಸಮಾನತೆ ತತ್ವದ ಮೇಲೆ ಸ್ವಾತಂತ್ರ್ಯ ಮತ್ತು ನ್ಯಾಯ ಬೇಕೆಂಬುದಾಗಿ ಹೋರಾಟ ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ಗಮನಿಸುತ್ತೇವೆ. ಹಾಗಾದರೆ ಈ ಪ್ರಾಕೃತಿಕ ಅಥವಾ ನೈಸರ್ಗಿಕ ಸ್ವಾತಂತ್ರ್ಯ ಎಲ್ಲಿ ಆರಂಭವಾಯಿತು ಅಂತ ನೋಡ್ಕೊಳ್ಳೋಣ. ಸ್ವಾತಂತ್ರ್ಯ ಎಂಬುದು ಮನುಷ್ಯನ ಒಂದು ಗುಣ. ಇತರೆ ಜೀವಿಗಳಿಗಿಂತ ಭಿನ್ನವಾಗಿ ಮನುಷ್ಯ ತಾನೊಬ್ಬ
ನಿರ್ಭೀತಿಯಿಂದ ಜೀವನ ಮಾಡಲಿಕ್ಕೆ, ಮುಕ್ತವಾಗಿ ಮಾತನಾಡಲಿಕ್ಕೆ ಬಯಸ್ತಾನೆ. ಪ್ರಾಣಿ ಪಕ್ಷಿಗಳು ತಮ್ಮ ಅಸ್ತಿತ್ವಕ್ಕಾಗಿ, ಒಳ್ಳೆಯ ಬದುಕು ಮಾಡಲಿಕ್ಕಾಗಿ ಅವು ನಿಸರ್ಗದಿಂದ ನಿಯಂತ್ರಿಸಲ್ಪಡುತ್ತವೆ. ಹಾಗೆ ಮನುಷ್ಯ ಸಹ ತಾನು ಆದಿಮಾನವನಿಂದ ಹಿಡಿದು ಹೋಮೋಸೆಫಿಯನ್ಸ್ ಅಂತ ಏನು ಕರಿತೀವಲ್ಲ, ಮಂಗನಿಂದ ಮಾನವ, ಅಲ್ಲಿದ್ದ ಹಿಡಿದು ಆಧುನಿಕ ಮಾನವನ ಇವತ್ತಿನ ಕಾಲದವರೆಗೆ ತನ್ನ ಗುರಿ, ಈ ಆಸೆ, ರಾಜ್ಯದಲ್ಲಿ ನಾಗರಿಕ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ತನಗೆ ಸ್ವಾತಂತ್ರ್ಯ ಬೇಕು. ನಾವು ಪ್ರಾಣಿಗಳು ಮತ್ತು ಪ್ರಕೃತಿಯ ಗುಲಾಮರಲ್ಲ, ಮನುಷ್ಯನು ಅದಕ್ಕಿಂತಲೂ ಶ್ರೇಷ್ಠನೆಂಬುದಾಗಿ ನಿಸರ್ಗವು ನಮಗೆ ತಿಳಿಸಿಕೊಟ್ಟಿದೆ. ಹಾಗಾದರೆ ವಾಟ್ ಇಸ್ ದ ಮೀನಿಂಗ್, ಕಾನ್ಸೆಪ್ಟ್ ಆಫ್ ದಿ ಲಿಬರ್ಟಿ? ಸ್ವಾತಂತ್ರ್ಯ ಪರಿಕಲ್ಪನೆ ಏನು? ಮಾನವನ ನಾಗರಿಕತೆ ಇತಿಹಾಸವನ್ನುವುದು ಬಹಳ ಸುದೀರ್ಘವಾಗಲ್ಪಟ್ಟಿದೆ. ಪ್ರಾಣಿ ಸಾಮ್ರಾಜ್ಯದ ಆಳ್ವಿಕೆಯಿಂದ ಸಂಪೂರ್ಣವಾಗಿ ಕಡಿಮೆಯಾಗಿಲ್ಲ. ಗಮನಿಸುವಂಥ ವಿಚಾರವೇನೆಂದರೆ, ಪ್ರತಿ ನಾಗರಿಕ ಸಮಾಜದಲ್ಲಿ ಬುದ್ಧಿಶಾಲಿಗಳು, ಬುದ್ಧಿಜೀವಿಗಳು, ಹೆಚ್ಚು ಅನುಭವವುಳ್ಳಂಥವರು, ಹೆಚ್ಚು ಶಾಲೆಯನ್ನು ಕಲಿತಂಥವರು, ವಿದ್ಯೆಯನ್ನು ಕಲಿತಂಥವರು, ಸಮರ್ಥರು, ವಿವೇಕವುಳ್ಳವರು, ಶಕ್ತಿಯುತವು, ದೇಹದಾಢ್ಯವನ್ನು ಹೊಂದಿಕೊಂಡಂಥ ಜನರು ಒಳ್ಳೆಯ ವ್ಯವಹಾರಗಳನ್ನು ಮಾಡುತ್ತಾ ತಮ್ಮ ಹಕ್ಕುಗಳನ್ನು ಚಲಾಯಿಸಿಕೊಂಡು ಮುಕ್ತವಾಗಿ ಜೀವಿಸುತ್ತಾ ತಮಗೆ ಬೇಕಾಗಿರುವಂಥ ಆಜ್ಞೆಗಳನ್ನು, ಕಾನೂನುಗಳನ್ನು ಅವರು ಪಡ್ಕೊಳ್ತಾರೆ. ಅವರು ಯಾವ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋದಿಲ್ಲ. ಒಂದು ಅರ್ಥದಲ್ಲಿ ಹೇಳಬೇಕಪ್ಪ ಅಂತಂದರೆ, ಹೆಚ್ಚಾದ ಸ್ವಾರ್ಥಿಗಳು, ಬಲವಾದ ಬುದ್ಧಿವಂತ ಪುರುಷರು ಅಥವಾ ಸಮಾಜದಲ್ಲಿ ಪ್ರಬಲವಾದ ಸ್ಥಾನಗಳು, ಅದು ರಾಜಕೀಯ ಸ್ಥಾನಮಾನಗಳಾಗಿರ್ಬೋದು, ಸಾಮಾಜಿಕ ಸ್ಥಾನಮಾನಗಳಾಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಪ್ರಬಲರು ಮಾತ್ರ ಕಾಣುತ್ತಾರೆ. ಇದರ ಪರಿಣಾಮವಾಗಿ ಏನಾಗಿದೆ, ಸಮಾಜದಲ್ಲಿ ಯಾವುದೇ ಅವಕಾಶಗಳು, ಸವಲತ್ತುಗಳನ್ನು ಪಡೆಯದೆ ಹಿಂದುಳಿದ ವರ್ಗಗಳಾಗಿ, ದಬ್ಬಾಳಿಕೆಯಿಂದ ತುಳಿತಕ್ಕೆ ಒಳಗಾಗಿ, ಶೋಷಿತರಾಗಿ, ಇತರರನ್ನು ಅವಲಂಬಿಸಲ್ಪಟ್ಟಂಥ ಗುಂಪುಗಳು ಈ ಮೇಲಿನ ಪ್ರಬಲ ವರ್ಗದ ಜೊತೆ ನಿಕಟವಾದಂಥ ಪೈಪೋಟಿ ನೀಡಲಿಕ್ಕೆ ಸಾಧ್ಯವಾಗುವುದಿಲ್ಲ. OP ಗೋಬಾ ಅವರ ದ ಇಂಟ್ರೊಡಕ್ಷನ್ ಆಫ್ ದಿ ಪೊಲಿಟಿಕಲ್ ಥಿಯರಿ ಎಂಬ ಕೃತಿಯಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವರು ಯಾರು ಹೆಚ್ಚು ಸವಲತ್ತು ಪಡುತ್ತಾರೋ ಅವರು ಪಟ್ಟಬದ್ಧ ಹಿತಾಸಕ್ತಿಯನ್ನು ಹೊಂದಿಕೊಂಡು ಸಮಾಜದಲ್ಲಿ ಒಂದು ರೀತಿ ಆಲಮರಾಗಿ ಬೆಳೀತಾರೆ. ಅವರು ತಮಗೆ ಬೇಕಾದ ಸ್ಥಾನ ಮತ್ತು ನ್ಯಾಯವನ್ನು ತಮ್ಮ ಪರವಾಗಿಟ್ಟುಕೊಂಡು ಬಲಹೀನರನ್ನು ತೊಳೆಯುವಂಥ ನ್ಯಾಯವನ್ನು ಕಾಣ್ತಾರೆ. ಹಾಗಾಗಿನೇ ಈ ಪ್ರಕೃತಿಯ ನೈಸರ್ಗಿಕ ಸ್ವಾತಂತ್ರ್ಯದಲ್ಲಿ ಅರಿಸ್ಟಾಟಲ್ ಅವರು ಗುಲಾಮಗಿರಿ ಬಗ್ಗೆ ತಿಳಿಸ್ತಾರೆ. ಗುಲಾಮಗಿರಿ ರಕ್ಷಣೆ ಹೇಗೆ ನಡೆಯುತ್ತೆ ಎಂಬುದಾಗಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ಗಮನಿಸಬೇಕು. ಗುಲಾಮರು ಪೂರ್ಣ ಮಾನವರಲ್ಲ, ಸದ್ಗುಣಕ್ಕೆ ಸಮರ್ಥರು. ಅವರು ಕೇವಲ ಜೀವಂತ ಸಾಧನಗಳು. ಗುಲಾಮರು ತಮ್ಮ ಯಜಮಾನರಿಗೆ ಸೇವೆ ಸಲ್ಲಿಸುವ ಮೂಲಕ ತಮ್ಮ ಸದ್ಗುಣದ ಲಾಭವನ್ನು ಪಡೆಯಬೇಕೆಂದು ಅವರು ಸೂಚಿಸಿದರು. ಗುಲಾಮಗಿರಿಯ ವ್ಯವಸ್ಥೆಯನ್ನು ಸದ್ಗುಣ ಚಲಾಯಿಸುವ ಅಗತ್ಯವಾದ ಸ್ವತಂತ್ರರಿಗೆ ವಿರಾಮವನ್ನು ಒದಗಿಸುತ್ತೆ ಎಂದು ಪ್ರತಿಪಾದಿಸಿದರು. ಯಾವ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂದರೆ, ಯಾರು ತುಳಿತಕ್ಕೆ ಒಳಗಾಗಿರ್ತಾರೋ ಅವರು ಪೂರ್ಣ ಮಾನವರಲ್ಲಂತೆ. ಅವರು ಒಳ್ಳೆ ಗುಣಗಳಿದ್ದರೆ ಸಮರ್ಥರಾಗಿರ್ತಾರೆ. ಒಂದು ರೀತಿ ಅವರು ಜೀವಂತ ಸಾಧನಗಳು. ತಮ್ಮ ಮಾಲೀಕನಿಗೆ ಸೇವೆ ಸಲ್ಲಿಸುವ ಮೂಲಕ ಸದ್ಗುಣದ ಲಾಭ ಪಡಿಬೇಕೆ ಹೊರತು ಪೂರ್ಣ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಪ್ರಾಚೀನ ಕಾಲದಲ್ಲಿ ಅರಿಸ್ಟಾಟಲ್ ಅವರು ಈ ಗುಲಾಮಗಿರಿ ಪದ್ಧತಿಯ ಜನರ ಬಗ್ಗೆ ತಿಳಿಸಿದ್ದಾರೆ. ಹಾಗಾಗಿನೇ ಪ್ರತಿ ದಂಗೆಗಳು, ಕ್ರಾಂತಿಗಳು, ಹೋರಾಟಗಳು ಇತಿಹಾಸದಲ್ಲಿ ನಾವು ನೋಡಿದಾಗ ಫ್ರೆಂಚಿನ ಮಹಾಕ್ರಾಂತಿಯಿಂದ ಹಿಡಿದು ಆಧುನಿಕ ಕ್ರಾಂತಿಯವರೆಗೆ ಎಲ್ಲಿ ಜನರಿಗೆ ಸಮಾಜದಲ್ಲಿ ಅನ್ಯಾಯವಾಗುತ್ತೋ ತಮ್ಮ ನ್ಯಾಯ ಮತ್ತು ಸ್ವಾತಂತ್ರ್ಯ ಹಕ್ಕುಗಳನ್ನು ಸ್ಥಾಪಿಸಲಿಕ್ಕಾಗಿಯೇ ಹೋರಾಟಗಳು ನಡೀತಾ ಇದೆ ಎಂಬುದಾಗಿ ನಾವು ಕಾಣಬಹುದು. ಕೆಲವು ರಾಜಕೀಯ ಚಿಂತಕರ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಐಸಾಯ ಬರ್ಲಿನ್ ಎಂಬ ವ್ಯಕ್ತಿ 2 ಪರಿಕಲ್ಪನೆಗಳ ಸ್ವಾತಂತ್ರ್ಯ ಎಂಬ ಒಂದು ಕೃತಿಯಲ್ಲಿ ಟೂ ಕಾನ್ಸೆಪ್ಟ್ ಆಫ್ ದಿ ಲಿಬರ್ಟಿ ಎಂಬ ಒಂದು ಕೃತಿ 1952ರಲ್ಲಿ ಕೃತಿ ಬರೀತಾರೆ. ಇದರೊಳಗಡೆ ಅವರು ಪಾಸಿಟಿವ್ ಲಿಬರ್ಟಿ ಆ್ಯಂಡ್ ನೆಗೆಟಿವ್ ಲಿಬರ್ಟಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ.
ನಿಮಗೆಂದಾದರೂ ನೆಟ್ ಎಕ್ಸಾಮಲ್ಲಿ ಕೇಳ್ತಾರೆ, ನೆಗೆಟಿವ್ ಲಿಬರ್ಟಿ ಆ್ಯಂಡ್ ಪಾಸಿಟಿವ್ ಲಿಬರ್ಟಿನ ಪ್ರತಿಪಾದಿಸಲ್ಪಟ್ಟ ಚಿಂತಕ ಯಾರಂದರೆ ಐಸಾಯ ಬರ್ಲಿನ್. ಇವರು ವ್ಯಕ್ತಿಯ ಋಣಾತ್ಮಕ ಸ್ವಾತಂತ್ರ್ಯವು ಅವನಿಗೆ ಯಾವುದೇ ಸಾಧನೆ ಮಾಡಲಿಕ್ಕೆ ತಡೆಯೋದಿಲ್ಲ ಎಂಬುದಾಗಿ ವಿವರಿಸಿದ್ದಾರೆ. ಆ್ಯನ್ ಇಂಟ್ರೊಡಕ್ಷನ್ ಟು ಮಾಡರ್ನ್ ಪೊಲಿಟಿಕಲ್ ಥಿಯರಿ 1989ರಲ್ಲಿ ನಾರ್ಮನ್ ಪಿ ಬ್ಯಾರಿ ಎಂಬ ವ್ಯಕ್ತಿ ಬರ್ಲಿನ್ ಅವರ ದೃಷ್ಟಿಕೋನವನ್ನು ಮತ್ತೊಂದು ಆ್ಯಂಗಲಲ್ಲಿ ವಿಶ್ಲೇಷಣೆ ಒಳಪಡಿಸಿದ್ದಾನೆ. ಅದೇನೆಂದರೆ, ಸಕಾರಾತ್ಮಕ ಸ್ವಾತಂತ್ರ್ಯವನ್ನು ಕೇವಲ ಏಕಾಂಗಿಯಾಗಿ ಬಿಟ್ಟು ಸ್ವಯಂ ಪಾಂಡಿತ್ಯ ಎಂದು ಬಣ್ಣಿಸಿದ್ದಾನೆ. ಅಂದರೆ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಅನ್ನೋದು ವ್ಯಕ್ತಿಯೊಳಗಿರುವಂಥ ಸ್ವಯಂ ಪಾಂಡಿತ್ಯ ಹೊರತು ಅದು ಏಕಾಂಗಿತನವಲ್ಲ. ಮುಂದೆ ಇದರ ವ್ಯಾಪ್ತಿ ನೋಡಿಕೊಳ್ಳೋದಾದರೆ, ದ ಸ್ಕೋಪ್ ಆಫ್ ದಿ ಲಿಬರ್ಟಿ ಬಗ್ಗೆ ನೋಡೋದಾದರೆ, ಇದು ಸ್ವಾತಂತ್ರ್ಯವು ವ್ಯಕ್ತಿ ಮತ್ತು ಸಮಾಜದ ನಡುವಿನ ಹಕ್ಕುಗಳ ಹೊಂದಾಣಿಕೆ. ನಾನು ಮೊದಲೇ ಹೇಳಿದೆ, ಎಲ್ಲ ರಾಷ್ಟ್ರಗಳಲ್ಲಿ ಕ್ರಾಂತಿ ನಡೆದದ್ದೇ ತಮ್ಮ ಹಕ್ಕುಗಳಿಗಾಗಿ, ತಮಗೆ ಮುಕ್ತವಾಗಿರುವಂಥ ಸ್ವಾತಂತ್ರ್ಯಕ್ಕಾಗಿ, ಸಮಾನತೆಗಾಗಿ, ಭ್ರಾತೃತ್ವಕ್ಕಾಗಿ. ಇದನ್ನು ರಾಜ್ಯವು ನಿಯಂತ್ರಿಸುವ ಸಾಧನವಾಗಿದ್ದು, ರಾಜ್ಯವು ಸಮಾಜ ಹಿತಾಸಕ್ತಿಗಳನ್ನು ಪೂರ್ಣವಾಗಿ ಕಡೆಗಣಿಸಿ ವ್ಯಕ್ತಿ ಹಕ್ಕನ್ನು ತೀವ್ರವಾಗಿ ವಿಸ್ತರಿಸಿದರೆ, ಒಂದೊಂದು ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಇಲ್ಲಿ, ರಾಜ್ಯವು ಸಮಾಜ ಹಿತಾಸಕ್ತಿಯನ್ನು ಕಡೆಗಣಿಸಿ ವ್ಯಕ್ತಿ ಹಕ್ಕನ್ನು ಪೂರ್ಣವಾಗಿ ಹೆಚ್ಚಿಸಿದರೆ, ಹಿತಾಸಕ್ತಿ ಬಿಟ್ಟು ವ್ಯಕ್ತಿ ಹಕ್ಕನ್ನು ವಿಸ್ತರಿಸಿದರೆ ಸ್ವಾತಂತ್ರ್ಯವನ್ನು ಪರವಾನಿಗೆಗೆ ಇಳಿಸಲಾಗುತ್ತದೆ. ಒಂದು ರೀತಿ ಲೈಸೆನ್ಸ್ ಕೊಟ್ಟಂಗೆ ವ್ಯಕ್ತಿಗೆ. ಅದೇ ರೀತಿಯಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಸಮಾಜ ಹಿತದೃಷ್ಟಿಯಿಂದ ಹೆಚ್ಚು ನಿರ್ಬಂಧಿಸಿದರೆ, ಅಂದರೆ ವ್ಯಕ್ತಿಗೆ ನಾವು ಹೆಚ್ಚು ಲಿಬರ್ಟಿ ಕೊಡೋಣ, ಸಮಾಜ ಹಿತಾಸಕ್ತಿ ಒಂದು ಕಡೆ ಇಟ್ಕೊಂಡು ಬಿಡೋಣ, ಮುಂದೆ ಆಮೇಲೆ ನೋಡೋಣ ಎಂಬುದಾಗಿ ಬರೀ ಪರ್ಸನಲ್ ಇಂಡಿವಿಜುವಲ್ ಡೆವಲಪ್ಮೆಂಟಿಗೆ ನಾವು ಆದ್ಯತೆ ಕೊಟ್ಟರೆ ಫಲಿತಾಂಶ ರಿಸಲ್ಟ್ ಏನಾಗುತ್ತಪ್ಪ ಅಂತಂದರೆ ಸ್ವಾತಂತ್ರ್ಯ ನಷ್ಟವಾಗುತ್ತೆ. ಒಂದು ಕಡೆ ಸ್ವಾತಂತ್ರ್ಯ, ಮತ್ತೊಂದು ಕಡೆ ಪರವಾನಿಗೆ ಅಂದರೆ ಲೈಸೆನ್ಸ್ ನಡುವಿನ ವ್ಯತ್ಯಾಸ ಗುರುತಿಸಿ ಇದರ ನಡುವೆ ಗಡಿಯನ್ನು ಸರಿಪಡಿಸುವುದು ಸಮಾಜದಲ್ಲಿ ಬಹಳ ಕಷ್ಟಕರ ಸಾಧನೆ ಎಂಬುದಾಗಿ ವಿವರಿಸಲಾಗಿದೆ. ಇನ್ನು ಮುಂದೆ ನಾವು ನೋಡಿಕೊಳ್ಳೋಣ ಸಮಾನತೆ. ಇಕ್ವಾಲಿಟಿ ಆ್ಯಂಡ್ ಲಿಬರ್ಟಿ ಅನ್ನೋದು ಇಂದಿನ ರಾಜಕೀಯ ಪ್ರಪಂಚದ ಪ್ರಮುಖವಾದಂಥ ಆದರ್ಶ ಸಂಗತಿಗಳಾಗಿವೆ. ಫ್ರೆಂಚಿನ ಮಹಾಕ್ರಾಂತಿ ಅಂದರೆ 1789ರಲ್ಲಿ ನಡೆಯಲ್ಪಟ್ಟಂಥ ಕ್ರಾಂತಿಯ 3 ಸ್ಲೋಗನ್ಗಳೇ ಲಿಬರ್ಟಿ, ಇಕ್ವಾಲಿಟಿ ಆ್ಯಂಡ್ ಫೆಟರ್ನಿಟಿ. 14ನೇ ಲೂಯಿ ಮನೆತನದ ವಿರುದ್ಧವಾಗಿ ಜನರು ದಂಗೆ ಏಳಲಿಕ್ಕೆ ಕಾರಣ ಏನಪ್ಪ ಅಂದರೆ, ಅಂದಿನ ಅರಸೊತ್ತಿಗೆ ಇದ್ದಂಥ ಅರಸನು ಜನರನ್ನ ಒಂದು ರೀತಿಯಲ್ಲಿ ಕ್ರೂರ ಪ್ರಾಣಿಗಳಾಗಿ ನಡೆಸ್ಕೊಳ್ತಾನೆ. ಹಾಗಾಗಿನೇ ತುಳಿತಕ್ಕೆ ಒಳಗಾಗಲ್ಪಟ್ಟಂಥ ಎಲ್ಲ ಜನರು ಫ್ರಾನ್ಸಲ್ಲಿ ತಮ್ಮ ವಿರುದ್ಧ ಆಗಿರುವಂಥ ಅನ್ಯಾಯ ಮತ್ತು ಸಾಮಾಜಿಕ ಪರಿಸ್ಥಿತಿಗೆ ಧ್ವನಿಯಾಗಿ ಅವರಲ್ಲಿ ದೊಡ್ಡ ಒಂದು ಹೋರಾಟವನ್ನು ಮಾಡುತ್ತಾರೆ. ವಿಶ್ವದ ಇತಿಹಾಸದಲ್ಲಿ ಫ್ರೆಂಚ್ ಕ್ರಾಂತಿ ಅನ್ನೋದು ವಿಶ್ವಕ್ಕೆ ಕೊಟ್ಟಂಥ ದೊಡ್ಡ ಸಂದೇಶವೇನಂತಂದರೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವಗಳು ವಿಶ್ವದ ಎಲ್ಲ ನಾಗರಿಕ ಸಮಾಜಗಳನ್ನು ಅನುಸರಿಸುವ ರೀತಿಯಲ್ಲಿ ಆ ಹೋರಾಟವಾಗ್ತವೆ. ಅಂತಿಮವಾಗಿ ಅಲ್ಲಿನ ಅರಸೊತ್ತಿಗೆ ಮನೆತನ ನಿರ್ಮೂಲನೆಗೊಂಡು ಅವಸಾನಗೊಂಡು ಮುಂದೆ ದೇಶದಲ್ಲಿ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಥವಾ ರಾಜ್ಯ ಉದಯವಾಗಲಿಕ್ಕೆ ಸಾಧ್ಯವಾದದ್ದು ಈ ಒಂದು ಕ್ರಾಂತಿ ಎಂಬುದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ಮುಂದೆ ನೋಡುತ್ತೇವೆ, ಸ್ವಾತಂತ್ರ್ಯ ಮತ್ತು ನ್ಯಾಯ ತತ್ವಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿಕೊಂಡಿವೆ. ಆದರೆ ಎಲ್ಲ ಕಾಲದಲ್ಲಿಯೂ, ಪ್ರಾಚೀನ ಕಾಲ, ಮಧ್ಯಯುಗನ ಕಾಲ, ಆಧುನಿಕ ಕಾಲ, ಇನ್ನು ನಾವು ರಾಜ್ಯಶಾಸ್ತ್ರದ ಬಗ್ಗೆ ಓದೋಕ್ಕಾದರೆ ಫ್ಯೂಡಲ್ ಸ್ಟೇಟು, ಉಳಿಗಮಾನ ಕಾಲ, ಗ್ರೀಕ್ ಮತ್ತು ರೋಮ್ ಕಾಲ, ನಂತರವಾಗಿ ಮಧ್ಯಯುಗನ ಕಾಲ,
ನಂತರವಾಗಿ ರೋಮನ್ನರ ಕಾಲ, ನಂತರವಾಗಿ ನಾಗರಿಕತೆಗಳ ಕಾಲ, ಈಗ ಆಧುನಿಕ ಕಾಲದವರೆಗೆ ನೋಡಕ್ಕೆ ಹೋದರೂ ಸಹ ಅಸಮಾನತೆ, ಇನ್ಇಕ್ವಾಲಿಟಿ ಅನ್ನೋದು ಎಲ್ಲ ಕಡೆ ಕಾಣಿಸ್ಕೊಂಡಿದೆ. ಇನ್ನು ಪ್ರಾಚೀನ ರಾಜ್ಯಶಾಸ್ತ್ರ ಪಿತಾಮಹನಾದ ಅರಿಸ್ಟಾಟಲ್ ಹೇಳ್ತಾರೆ, ರಾಜ್ಯದಲ್ಲಿ ದಂಗೆಗೆ ಕಾರಣವಾಗಿದೆ ಅಸಮಾನತೆ. ಹಾಗಾಗಿ ಸಮಾನತೆ ಮತ್ತು ನ್ಯಾಯವನ್ನು ಒದಗಿಸಿಕೊಡದೆ ಹೋದರೆ ಇದು ಎಲ್ಲ ಸಂದರ್ಭಗಳಲ್ಲಿಯೂ ಕ್ರಾಂತಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ಅಸಮಾನತೆ ನಾವು ಎಲ್ಲಿ ಗುರುತಿಸ್ಬೋದು ಅಂತಂದರೆ, ಶ್ರೀಮಂತರು ಮತ್ತು ಗುಲಾಮರ ನಡುವೆ, ಧನಿಕರು ಮತ್ತು ಬಡವರ ನಡುವೆ, ನೈತಿಕವಾಗಿ ಉನ್ನತೆ ಮತ್ತು ನೈತಿಕವಾಗಿ ಕೀಳಿರಿಮೆ ಇರುವಂಥ ಜನರ ನಡುವೆ, ಬಂಡವಾಳಶಾಹಿ ವರ್ಗ ಕಾರ್ಮಿಕ ವರ್ಗದ ನಡುವೆ, ಜಾತಿಗಳ ನಡುವೆ, ವರ್ಗಗಳ ನಡುವೆ ಅಸಮಾನತೆಯನ್ನು ಕಾಣ್ತೀವಿ. ಇಂಥ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕಾಗಿಯೇ ಸಮತಾವಾದದ ಪ್ರತಿಪಾದಕರಂತ ಕಾರ್ಲ್ ಮಾರ್ಕ್ಸ್ ಅವರು ಹೇಳಿದ್ದು, ವಿಶ್ವದ ಕಾರ್ಮಿಕರೇ ನೀವು ಎಲ್ಲ ಒಟ್ಟಾಗಿ ಬನ್ನಿರಿ, ನೀವು ಏನನ್ನು ಕಳ್ಕೊಳ್ಳೋದಿಲ್ಲ, ಕೇವಲ ಸಂಕೋಲೆಗಳಿಂದ ಬಿಡುಗಡೆ ಆಗುತ್ತಿರಂತ ಹೇಳಿ ಕಾರ್ಮಿಕರ ಸರ್ವಾಧಿಕಾರವನ್ನು ಸ್ಥಾಪಿಸಿ ಬಂಡವಾಳಶಾಹಿಗಳ ರಾಜ್ಯವನ್ನು ನಿರ್ಮೂಲಗೊಳಿಸಬೇಕೆಂಬುದಾಗಿ ಅವತ್ತವರು ಕರೆ ಕೊಡ್ತಾರೆ. ಹಾಗಾದರೆ ಇಕ್ವಾಲಿಟಿ ಆಸ್ ಎ ಸ್ಟೇಟ್ಮೆಂಟ್ ಆಫ್ ರೈಟ್, ನಾಟ್ ಆಫ್ ಫ್ಯಾಕ್ಟ್. ಈ ಸಮಾನತೆ ಅನ್ನೋದು ಅರ್ಹತೆ ಹಕ್ಕಲ್ಲ, ಅದು ವಾಸ್ತವವೂ ಅಲ್ಲ. ಅರ್ಹತೆ ಹಕ್ಕು, ಆದರೆ ವಾಸ್ತವ ಅಲ್ಲ. ಹಾಗಾದರೆ ಏನಿದನ್ನು ನಾವು ಗಮನಿಸಬೇಕಂತಂದರೆ, ಪ್ರಾರಂಭದಲ್ಲಿ ಇದು ಒಂದು ಒಳ್ಳೆಯ ಕಲ್ಪನೆಯ ಸಿದ್ಧಾಂತವಾಗಿ ಹುಟ್ಟುಕೊಳ್ಳುತ್ತು, ಮುಂದೆ ಇದು ಪದವಾಗಿ ರೂಪುಗೊಳ್ಳುತ್ತು, ಇದಕ್ಕೆ ವಿವರಣಾತ್ಮಕವಾದಂಥ ಒಂದು ಅರ್ಥವನ್ನು ಸಿಗಲಿಲ್ಲ. ಸಮಾಜದಲ್ಲಿ ಅಥವಾ ನೈಸರ್ಗಿಕ ಈ ಸಮಾಜದಲ್ಲಿ ಪುರುಷ ಮತ್ತು ಸ್ತ್ರೀಯರು ಸಮಾನರೆಂದು ಪರಿಗಣಿಸಬೇಕೆಂಬುದಾಗಿ ಒಂದು ತತ್ವವನ್ನು ಮುಂದೆ ಇಡ್ತು. ಆದರೆ ನಿಜವಾಗಲೂ ಸಮಾಜದಲ್ಲಿ ಸಾಮಾಜಿಕ ಸಮಾನತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳಿಸಿದರು. ಅದಕ್ಕೊಂದು ಉದಾಹರಣೆ ನೋಡುತ್ತವೆ. ಮನುಷ್ಯ ತರ್ಕಬದ್ಧ ಜೀವಿ ಎಂದು ನಾವು ಪ್ರತಿಪಾದಿಸ್ತೇವೆ. ರೀಸನ್, ಅವನಿಗೊಂದು ಬೋಧಕ ವರ್ಗವಿದೆ. ಯಾಕಂದರೆ ಅವನಿಗೆ ಒಬ್ಬರು ಕಲಿಸ್ತಾರೆ, ಅವನಿಗೆ ಹೇಳ್ಕೊಡ್ತಾರೆ, ಅವನಿಗೆ ಮುನ್ನಡೆಸಲಿಕ್ಕೆ ಮಾರ್ಗದರ್ಶನ ಕೊಡ್ತಾರೆ. ಎಲ್ಲ ಮನುಷ್ಯರನ್ನ ದೇವರಿಂದ ಸಮಾನವಾಗಿ ಸೃಷ್ಟಿ ಮಾಡಿದ್ದಾನೆ. ದೇವರು ಯಾರನ್ನು ಸಹ ಸಮರ್ಥರು ಬಲಹೀನರಿಂದ ಸೃಷ್ಟಿ ಮಾಡಲಿಲ್ಲ. ಗಂಡು ಹೆಣ್ಣು ಎಂಬ ಎರಡು ಲಿಂಗಗಳನ್ನು ಇಟ್ಟು ಸೃಷ್ಟಿ ಮಾಡಿದ್ದಾನೆ. ಅಥವಾ ಎಲ್ಲ ಪುರುಷರು ದೈಹಿಕ, ಭಾವನಾತ್ಮಕ ಮತ್ತು ಭೌತಿಕ ಅಗತ್ಯತೆಗಳು ಒಂದೇ ಎಂದು ನಾವು ವಾದಿಸುತ್ತೇವೆ. ಆದ್ದರಿಂದ ಎಲ್ಲರಿಗೂ ಸಮಾನ ಹಕ್ಕುಗಳಿಗೆ ಬೇಕು ಎಂಬುದಾಗಿ ಇಲ್ಲಿ ಒಂದು ದೊಡ್ಡ ಬೇಡಿಕೆಯನ್ನು ಸಲ್ಲಿಸ್ತಾರೆ. ಇನ್ನು ಸರಳವಾಗಿ ಹೇಳಬೇಕಂದ್ರೆ, ಮಾನವ ಹುಟ್ಟುತ್ತಾ ಸಮಾನನು, ರೂಸ್ ಅವರ ಸ್ಟೇಟ್ಮೆಂಟ್ ಸೋಷಲ್ ಕಾಂಟ್ರಾಕ್ಟಲ್ಲಿ. ಆದರೆ ಎಲ್ಲೆಡೆ ಬರುವಂಥ ಬಂಧನಗಳಿಂದ ಅವನು ಬಂಧಿಸಲ್ಪಟ್ಟಿರ್ತಾನೆ ಹೊರತು ಅವನು ಹುಟ್ಟುವಾಗಲೇ ಅಸಮಾನತೆಯಿಂದ ಹುಟ್ಟಿಲ್ಲ, ದೇವರನ್ನು ಸಮಾನ ಹುಟ್ಟಿಸಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ಕಾಣಬಹುದು. ಎಲ್ಲ ಪುರುಷರಲ್ಲಿ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಒಂದೇ ರೀತಿ ಇರೋದಿಲ್ಲ. ಸೌಂದರ್ಯ ಮತ್ತು ಪ್ರತಿಭೆಗಳು ಒಟ್ಟಾಗಿ ಕರೆಕ್ಟಾಗೂ ಸಹ ಇರೋದಿಲ್ಲ. ಚರ್ಮ ಬಣ್ಣದಲ್ಲಿ ವ್ಯತ್ಯಾಸ ಕಾಣುತ್ತವೆ. ನಂತರವಾಗಿ ಆ ಭಾಷೆಗಳ ವ್ಯತ್ಯಾಸ ಕಾಣುತ್ತವೆ, ವೇಷಭೂಷಣಗಳ ವ್ಯತ್ಯಾಸ ಕಾಣುತ್ತವೆ, ನಮ್ಮ ಜೀವನ ಪದ್ಧತಿಗಳ ವ್ಯತ್ಯಾಸ ಕಾಣುತ್ತವೆ, ರಕ್ತದ ಗುಂಪುಗಳಲ್ಲಿ ಸಹ ವ್ಯತ್ಯಾಸ ಕಾಣುತ್ತವೆ, ಕರಿಯರು ಬಿಳಿಯರೆಂಬ ವರ್ಣವೂ ನಾವು ಕಾಣಬಹುದು. ಹಾಗಾಗಿ ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಪುರುಷರಲ್ಲಿ ಮೂಲಭೂತ ಸಮಾನತೆಯನ್ನು ಸ್ಥಾಪಿಸಲು, ಎಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ, ಅಥವಾ ಸಮಾಜದಲ್ಲಿ ಎಲ್ಲರಿಗೂ ಅರ್ಹತೆ ಉಳ್ಳಂತಹ ಹಕ್ಕನ್ನು ಕೊಡಬೇಕೆಂಬ ವಾದ ಮಾಡುವುದು ಅದು ಸರಿಯಲ್ಲ, ಅದು ವಾಸ್ತವ ಅಲ್ಲ ಎಂಬುದಾಗಿ ಚಿಂತಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಟಾಮ್ ಬಾಟೋ-ಮೋರೋ ಎಂಬ ಚಿಂತಕ ಒಂದು ಕೃತಿ ಬರೆಯುತ್ತಾನೆ, ಮಾಡರ್ನ್ ಸೊಸೈಟಿ ಎಂಬುದಾಗಿ, 1965ರಲ್ಲಿ. ಟಾಮ್ ಬಾಟೋ-ಮೋರೋ ಅವನೇನು ಹೇಳ್ತಾನಂದರೆ, ಮಾನವ ಇತಿಹಾಸದ ಹೆಚ್ಚಿನ ಅವಧಿ ಪುರುಷರಲ್ಲಿ ಈ ಅಸಮಾನತೆ ಸಾಮಾನ್ಯವಾಗಿ ಕಂಡುಬರುತ್ತೆ. ಇಡೀ
ಹ್ಯೂಮನ್ ಹಿಸ್ಟ್ರಿ ಒಳಗಡೆ ಹೆಚ್ಚು ಅಸಮಾನತೆ ಎಲ್ಲಿ ಕಂಡು ಬರ್ತಂದ್ರೆ ಪುರುಷರಲ್ಲಿ ಅಂತ ಹೇಳ್ತಾನೆ. ಅದು ಪ್ರಾಚೀನ ಕಾಲ ಮಧ್ಯಕಾಲದ ಬರಹಗಾರರು, ಸಾಮಾಜಿಕ ಶ್ರೇಣಿ ಪದ್ಧತಿ, ನಂತರವಾಗಿ ಅದನ್ನು ತರ್ಕಬದ್ಧಗೊಳಿಸುವಂಥದ್ದು, ಸಾಮಾಜಿಕ ಶ್ರೇಣಿಗಳ ಉಗಮ ಸಿದ್ಧಾಂತ ಎಲ್ಲ ಕಡೆ ನೋಡಿದ್ರು ಸಹ ಪುರುಷರೇ ಹೆಚ್ಚು ಈ ಅಸಮಾನತೆಯನ್ನು ಪ್ರತಿಪಾದಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಿದ. ಜೆ ಜೆ ರೂಸೋ ಎಂಬ ಖ್ಯಾತ ಚಿಂತಕ ಒಂದು ಕೃತಿ ಬರೆಯುತ್ತಾನೆ, ಡಿಸ್ಕೋರ್ಸ್ ಆನ್ ಒರಿಜಿನ್ ಆಫ್ ಇನ್ಇಕ್ವಾಲಿಟಿ, 1755ರಲ್ಲಿ. ಇವನು ಆ ಕೃತಿಯಲ್ಲಿ 2 ರೀತಿಯ ಅಸಮಾನತೆಯನ್ನು ಗುರುತಿಸ್ತಾನೆ. ಒಂದು ನೈಸರ್ಗಿಕ ಅಸಮಾನತೆ, ನ್ಯಾಚುರಲ್ ಇನ್ಇಕ್ವಾಲಿಟಿ, ಇನ್ನೊಂದು ಕ್ಲಾಸಿಕಲ್ ಇನ್ಇಕ್ವಾಲಿಟಿ, ಸಾಂಪ್ರದಾಯಿಕ ಅಸಮಾನತೆ. ಈ ಕೃತಿ ಒಳಗಡೆ ಹೇಳ್ತಾನೆ, ವಾಸ್ತವವಾಗಿ ವಯಸ್ಸು, ಆರೋಗ್ಯ, ದೈಹಿಕ ಶಕ್ತಿ, ಮನಸ್ಸು, ಆತ್ಮದ ಗುಣಗಳ ಮೇಲೆ ಅಸಮಾನತೆ ಅಡಕವಾಗಿದೆ ಅಂತ ಹೇಳ್ತಾನೆ. ಇನ್ನು ಸಾಂಪ್ರದಾಯಿಕವಾದಂಥ ಅಸಮಾನತೆ ಅಂದರೆ, ಕೆಲವರು ಸಂಪತ್ತಲ್ಲಿ ಶ್ರೀಮಂತರಿರ್ತಾರೆ, ಪ್ರತಿಷ್ಠರಿರ್ತಾರೆ, ಎಲೈಟ್ಸ್ ಗ್ರೂಪ್ ಇರ್ತಾರೆ, ಸೋಫಿಸ್ಟಿಕೇಟೆಡ್ ಕ್ಲಾಸಸ್ ಇರ್ತಾರೆ. ಇವರು ತಮಗಿಂತಲೂ ತಮ್ಮ ಕೆಳಗಿರುವಂಥವ್ರಿಗಿಂತಲೂ ಯಾವಾಗಲೂ ಅಧಿಕಾರವನ್ನು ಚಲಾಯಿಸ್ತಾರೆ ಅಂತ ಹೇಳ್ತಾನೆ. ಇದನ್ನು ಅವರ 2 ಸಿದ್ಧಾಂತ, ಒಂದು ನೈಸರ್ಗಿಕ ಅಸಮಾನತೆ, ಒಂದು ಸಾಂಪ್ರದಾಯಿಕ ಅಸಮಾನತೆ. ಇನ್ನು ರೂಸೋವರ ಈ ಕ್ರಾಂತಿಕಾರಿ ಚಿಂತನೆಗಳಿಂದ ಪ್ರಭಾವಿತಗೊಂಡಂತಹ ಈ ಫ್ರಾನ್ಸ್ ಕ್ರಾಂತಿ, ಫ್ರೆಂಚಿನ ಕ್ರಾಂತಿಗೆ ರೂಸೋವರ ಚಿಂತನೆಗಳು, ವಾಲ್ಟರ್ ಅವರ ಬರಹಗಳು ಪ್ರೇರೇಪಣೆಗೊಂಡೆ ಫ್ರೆಂಚ್ ಜನರು ಮಾನವ ಹಕ್ಕುಗಳ ಘೋಷಣೆಯನ್ನು 1780ರಲ್ಲಿ ಒಂದು ಕರಡು ರೆಡಿ ಮಾಡ್ತಾರೆ. ಆ ಕರಡಲ್ಲಿ ಏನು ಹೇಳ್ತಾರೆ ಅಂದರೆ, ಪುರುಷರು ಜನಿಸ್ತಾರೆ ಮತ್ತು ಹಕ್ಕುಗಳಲ್ಲಿ ಸಮಾನರು ಮತ್ತು ಸಮಾನವಾಗಿರುತ್ತಾರೆ. ಸಾಮಾಜಿಕ ವ್ಯತ್ಯಾಸಗಳು ಸಾರ್ವಜನಿಕ ಉಪಯುಕ್ತತೆ ಮೇಲೆ ಮಾತ್ರ ಆಧಾರವಾಗಿರಬೇಕು ಹೊರತು ಜನನದ ಮೇಲೆ ಅವರು ಆಧಾರವಾಗಿರಬಾರದು ಅಂತ ಹೇಳ್ತಾರೆ. ಡೈಮೆನ್ಷನ್ ಆಫ್ ಇಕ್ವಾಲಿಟಿ. ಹಾಗಾದರೆ ಸಮಾನತೆ ನಾವು ಎಲ್ಲೆಲ್ಲಿ ಕಾಣಬಹುದು? ಒಂದು ಲೀಗಲ್ ಇಕ್ವಾಲಿಟಿ, ಕಾನೂನು ಸಮಾನತೆ ಅಂದರೆ ಸಮಾಜ ಎಲ್ಲ ವ್ಯಕ್ತಿಗಳಿಗೆ ಅವರ ಜನನ, ದೈಹಿಕ, ಮಾನಸಿಕ ಸಾಮರ್ಥ್ಯವನ್ನು ಮುಂದಿಡದೆ, ಲೆಕ್ಕಿಸದೆ ಎಲ್ಲರಿಗೂ ಸಹ ಕಾನೂನಿನ ಮುಂದೆ ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು. ಭಾರತ ಸಂವಿಧಾನದ ಭಾಗ ಸಂಖ್ಯೆ 3 14ನೇ ವಿಧಿಯಿಂದ 18ನೇ ವಿಧಿವರೆಗೆ ನೋಡುತ್ತವೆ ಸಮಾನತೆ ಹಕ್ಕು, ರೈಟ್ ಇಕ್ವಾಲಿಟಿ. ಅದ್ರಾಗ 14 ಮತ್ತು 15ನೇ ವಿಧಿಗಳನ್ನು ನೋಡುವಾಗ ಯಾವುದೇ ಲಿಂಗ, ಜಾತಿ, ವರ್ಣ ಭೇದಗಳನ್ನು ಮಾಡದೆ ಪ್ರತಿಯೊಬ್ಬರು ಕಾನೂನು ಮುಂದೆ ಸಮಾನರು ಎಂಬುದಾಗಿರುವಂಥ ಸತ್ಯವನ್ನು ಸಂವಿಧಾನ ನಮಗೆ ತಿಳಿಸಿದೆ. ಹಾಗಾಗಿ ಎಲ್ಲರೂ ಸಹ ವ್ಯಕ್ತಿಗಳು ಕಾನೂನು ಮುಂದೆ ಸಮಾನರು. ಇನ್ನು ಪೊಲಿಟಿಕಲ್ ಇಕ್ವಾಲಿಟಿ, ರಾಜಕೀಯ ಸಮಾನತೆ ಅನ್ನೋದು ಕಾನೂನು ಸಮಾನತೆ ಜೊತೆಗೆ ಹುಟ್ಟಿಕೊಂಡಂಥ ಒಂದು ತತ್ವ. ಡಿ ರಾಫೆಲ್ ಅವರು ಹೇಳ್ತಾರೆ, ಫ್ರೆಂಚ್ ಕ್ರಾಂತಿಗಳು ಸಮಾನತೆಯನ್ನು ಕೋರಿ ಶ್ರೀಮಂತರಿಗೆ, ಉತ್ತಮ ಹುಟ್ಟಿದವರಿಗೆ ರಾಜಕೀಯ ಹಕ್ಕುಗಳನ್ನು ಅವು ಕೊಟ್ಟು, ಈ ಹಕ್ಕುಗಳು ಮುಂದೆ ಅವರನ್ನು ಅನಿಯಂತ್ರಿತ ಸವಲತ್ತುಗಳಿದ್ದ ನಿಮಿತ್ತವಾಗಿ ಇದನ್ನು ತೆಗೆದು ಹಾಕಬೇಕು ಅಂತ ಒತ್ತಾಯಿಸಿದರು. ಡಿ ರಾಫೆಲ್ ಅವರು ಪೊಲಿಟಿಕಲ್ ಫಿಲಾಸಫಿ ಅಬ್ಸ್ಟ್ರಾಕ್ಟ್ ಎಂಬುದಾಗಿ 1976ರ ಸಂದರ್ಭದಲ್ಲಿ ಬರೆಯಲ್ಪಟ್ಟಂಥ ಈ ಕೃತಿಯಲ್ಲಿ ಅನಿಯಂತ್ರಿತ ಸವಲತ್ತು, ಅನ್ಕಂಡೀಷನಲ್ ಪ್ರಾವಿಷನ್ಸ್ ಅನ್ನು ತೆಗೆದುಹಾಕಬೇಕು. ಯಾರಿಗೆ? ಶ್ರೀಮಂತರಿಗೆ ಮತ್ತು ಸಮಾಜದಲ್ಲಿ ಯಾವಾಗ ಅಧಿಕಾರವನ್ನು ನಡೆಸುವಂಥ ಮೇಲ್ವರ್ಗದವರಿಗೆ. ಇನ್ನು ಅಲೆಕ್ಸ್ ಡಿ ಟೊಕೆಲ್ವಿ 1805-19ರ ಸರಿಸಮಾನಲ್ಲಿ ರಾಜಕೀಯ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ನಡುವಿನ ವ್ಯತ್ಯಾಸವನ್ನು ಪ್ರಜಾಪ್ರಭುತ್ವದಲ್ಲಿ ಜನರು ಅನಿರ್ದಿಷ್ಟವಾಗಿ ಸ್ವೀಕರಿಸೋದಿಲ್ಲ ಅಂತ ಈ ಅಮೆರಿಕದ ಖ್ಯಾತ ಪ್ರಜಾಪ್ರಭುತ್ವದ ಲೇಖಕ ಹೇಳ್ತಾನೆ. ಅದರ ಅರ್ಥ, ಜನರು ನಿರ್ದಿಷ್ಟವಾಗಿ ಸ್ವೀಕರಿಸ್ತಾರೆ, ಕೆಲವು ಸಮಯ ಕೊಟ್ಟು ಕೆಲವು ಸಮಯ ತೆಗಿಬೇಕು ಅಂದರೆ ಅದು ಪ್ರಜಾಪ್ರಭುತ್ವದಲ್ಲಿ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ ಎಂಬ ಸತ್ಯವನ್ನು ಅವರು ಪ್ರಕಟಿಸ್ತಾರೆ. ಇನ್ನು ಸೋಷಿಯೋ ಎಕನಾಮಿಕ್ ಇಕ್ವಾಲಿಟಿ,
ಸಾಮಾಜಿಕ ಆರ್ಥಿಕ ಸಮಾನತೆ, ಇದನ್ನು SI ಬೆನ್ ಮತ್ತು RS ಪೀಟರ್ಸ್ ಅವರ ಸಾಮಾಜಿಕ ತತ್ವಗಳು ಮತ್ತು ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಸಮಾಜದಲ್ಲಿರುವಂಥ ಎಲ್ಲ ವರ್ಗಗಳಿಗೆ ಸಮಾನದಂಥ ಹಂಚಿಕೆ, ವಿತರಣಾ ನ್ಯಾಯ ಮತ್ತು ಅವರ ಆಶೋತ್ತರಗಳನ್ನು ನೆರವೇರಿಸಬೇಕು ಅನ್ನುವ ಹಲವಾರು ಅಂಶಗಳನ್ನು ಇವರು ಮನಗಂಡು ಅಂತಿಮವಾಗಿ ಈ ಸಾಮಾಜಿಕ ಕ್ರಾಂತಿಗೆ ಅವರು ಒಂದು ನೆಲೆಯನ್ನು ಕಂಡುಕೊಡ್ತಾರೆ. ಹಾಗಾಗಿ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಾದ ನೀವುಗಳು ಸ್ವಾತಂತ್ರ್ಯ ಸಮಾನತೆ ಅನ್ನೋದು ಭಾರತ ಸಂವಿಧಾನದಲ್ಲಿ ಸಂವಿಧಾನದ ಪೀಠಿಕೆ ಒಳಗಡೆ ಈ ಪದಗಳನ್ನು ಸೇರಿಸಲಾಗಿದೆ. ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫೆಟರ್ನಿಟಿ ಎಂಬ ಈ 3 ಪದಗಳನ್ನು ಫ್ರೆಂಚ್ ಕ್ರಾಂತಿಯ ಸ್ಲೋಗನ್ಗಳನ್ನು ನಾವು ಎರವಲು ಪಡೆದು ನಮ್ಮ ಸಂವಿಧಾನದ ಮೂಲ ಪೀಠಿಕೆ ಒಳಗೆ ಅದನ್ನು ಸೇರಿಸಿ ಎಲ್ಲ ಜನರಿಗೆ ರಾಜಕೀಯ ನ್ಯಾಯ, ಸಾಮಾಜಿಕ ನ್ಯಾಯ, ಆರಾಧನೆ ಮತ್ತು ಉಪವಾಸನ ನ್ಯಾಯವನ್ನು ನಾವು ನೀಡಿದ್ದೇವೆ. ಸೊ ಈ ತರಗತಿ ನಿಮಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಧನ್ಯವಾದಗಳು.